ಹೆಚ್ಚಿನ ಸಮಯ ಏನಾಗುತ್ತೆ ಅಂದರೆ ಕುಟುಂಬದಲ್ಲಿ ಗಂಡನ ಬಗ್ಗೆನೋ ಅಥವಾ ಈಗ ಯಾರೋ ಒಬ್ರು ಗಂಡ ರೂಢಾಗಿ ನಡ್ಕೊಂಡ್ರು ಅಂತ ಇಟ್ಕೊಳ್ಳಿ, ಆವಾಗ ಗಂಡನ ಬಗ್ಗೆನೋ ಅಥವಾ ಮಗ ಏನೋ ಕೆಟ್ಟದಾಗಿ ಬೈದ ತಂದೆ ತಾಯಿಗೆ ಅಂದರೆ ಮಗನ ಬಗ್ಗೆನೋ ಅಥವಾ ತಂದೆ ತಾಯಿ ಸರಿ ಇಲ್ಲ ಅಂತ ಮಕ್ಕಳು ತಂದೆ ತಾಯಿ ಬಗ್ಗೆನೋ ಅಥವಾ ನಮ್ಮ ಮನೇಲಿ ಸೊಸೆ ಸರಿ ಇಲ್ಲ ಅಂತ ಅತ್ತೆ ಸೊಸೆ ಬಗ್ಗೆನೋ ನಮ್ಮ ಅತ್ತೆ ಸರಿ ಇಲ್ಲ ಅಂತ ಸೊಸೆ ಅತ್ತೆ ಬಗ್ಗೆನೋ ಇನ್ನೊಬ್ರ ಬಗ್ಗೆ ತುಂಬ ನೆಗೆಟಿವ್ ಯಾವುದೋ ಒಂದು ಸಂದರ್ಭ ಅವ್ರು ಹಂಗೆ ನಡ್ಕೊಂಡಿರ್ತಾರೆ. ಆದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ರಿಪೀಟೇಟಿವ್ ಆಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾನೆ ಇರ್ತೀವಿ. ಎಲ್ಲ ಕುಟುಂಬಗಳಲ್ಲೂ ಇದಾಗ್ತಾ ಇರುತ್ತೆ. ಇದಕ್ಕೇನು ಪರಿಹಾರ? ಇದು ಎರಡು. ಒಂದು ಎಂಪತಿ. ನನ್ನ ಅತ್ತೆ ನನ್ನನ್ನು ಯಾಕೆ ಬೈದಳು, ನನ್ನ ಗಂಡ ನನ್ನ ಮೇಲೆ ಯಾಕೆ ಸಿಡುಕಿದ, ನನ್ನ ಮಗ ನನ್ನ ಮಾತನ್ನು ಯಾಕೆ ಕೇಳುತ್ತಿಲ್ಲ, ಅಥವಾ ಅಮ್ಮ ಪ್ರಾಮಿಸ್ ಮಾಡಿದ್ಲು ಇವತ್ತು 1 ಗಂಟೆ ಆಟ ಆಡೋಕ್ಕೆ ಟೈಮ್ ಕೊಡ್ತೀನಿ ಅಂತ, ಆದರೆ ಬೈದ್ಬಿಟ್ಲೆ ಇವತ್ತು ಆಟಕ್ಕೆ ಹೋಗಬೇಡ ಅಂತ ಬೈದ್ಬಿಟ್ಲು ಯಾಕೆ. ನಾವು ಎಂಪತಿಯಿಂದ ಇನ್ನೊಬ್ಬರ ಭಾವನೆಗಳನ್ನು ಇನ್ನೊಬ್ಬರ ಆ್ಯಕ್ಷನ್ ರಿಯಾಕ್ಷನ್ನ ಯಾಕೆ ಅವ್ರು ಮಾಡಿದ್ರು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಎಂಪತಿ. ನಾನೇ ಅತ್ತೆ ಆಗಿದ್ದರೆ ಏನು ಮಾಡ್ತಾಯಿದ್ದೆ, ನಾನೇ ಸೊಸೆ ಆಗಿದ್ದರೆ ಏನು ಮಾಡ್ತಾಯಿದ್ದೆ, ನಾನೇ ಮಗುವಾಗಿದ್ದರೆ ಏನು ಮಾಡ್ತಿದ್ದೆ, ನಾನೇ ಅಮ್ಮನಾಗಿದ್ದರೆ ಏನು ಮಾಡ್ತಿದ್ದೆ, ಈ ಪ್ರಶ್ನೆ ನಾವು ಕೇಳ್ಕೊಳ್ಳೋದೇ ಇಲ್ಲ. ಮಗನಾಗಿ ನಾನು ರೈಟು, ಅಮ್ಮ ನಾನು ಪ್ರೀತಿ ಮಾಡಬೇಕು, ಸೊಸೆಯಾಗಿ ಅತ್ತೆ ನನ್ನ ಪ್ರೀತಿಯಿಂದ ಕಾಣಬೇಕು ಅಥವಾ ನನಗೆ ಗೌರವ ಕೊಡಬೇಕು, ಅತ್ತೆ ನಾನು ಹಿರಿಯ ಹೆಂಗಸು, ಸೊಸೆ ನನ್ನ ಪಾರಮ್ಯವನ್ನು ಒಪ್ಪಿಕೊಳ್ಬೇಕು. ಸೊ ತಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾನೆ ವಿನ ಇನ್ನೊಬ್ಬರ ಮೂಗಿನ ನೇರಕ್ಕೆ ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾರು ಯೋಚನೆ ಮಾಡ್ತಾರೆ ಬೇರೆಯವರು ಮನಸ್ಸು ಹೇಗಿರ್ಬೋದು, ಯಾಕೆ ಅವ್ರು ಸಿಡುಕಿದ್ರು, ಯಾಕೆ ಅವ್ರು ಬೈದರು, ಯಾಕೆ ಅವರು ಸಹಕಾರ ಕೊಡಲಿಲ್ಲ ಅಥವಾ ಕೊಟ್ಟ ಮಾತಿಗೆ ತಪ್ಪಿದ್ರು, ಇದು ಎಂಪತಿ ನೀವು ಬೆಳೆಸ್ಕೊಂತು ಅಂತಂದರೆ ನೀವು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಮನುಷ್ಯ ಸ್ವಭಾವ ನಾನೇ ತಪ್ಪು ಮಾಡಿದ್ರು ಕೂಡ ಇನ್ನೊಬ್ಬರನ್ನ ನಾನು ತಪ್ಪು ಮಾಡಿದೆ ಯಾಕೆಂತ ನೀವು ಸರಿಯಾದ ಪ್ರಶ್ನೆ ಕೇಳಲಿಲ್ಲ ಅಂತ. ನೀವು ನಾನು ಸರಿಯಾದ ಪ್ರಶ್ನೆ ಕೇಳ್ತೇನೆ, ಚಂದ್ರಶೇಖರಿಗೆ ಸರಿಯಾಗಿ ಗೊತ್ತಿಲ್ಲ, ನಾನೇ ಮಾಡಲಿ. ಹಾಗಾಗಿ ಸೊ ಬ್ಲೇಮಿಂಗ್ ಅದರ್ಸ್, ಇನ್ನೊಬ್ಬರನ್ನ ದೂರ್ತಕ್ಕಂಥದ್ದು ಮನುಷ್ಯನ ಸಹಜ ಸ್ವಭಾವ. ಯಾಕೆಂದರೆ ನನ್ನ ತಪ್ಪನ್ನು ನಾನು ಒಪ್ಕೊಳ್ಳಲ್ಲ. ಹಾಗೆ ಇನ್ನೊಬ್ಬರ ಕಷ್ಟವನ್ನು, ಇನ್ನೊಬ್ಬರ ನೋವನ್ನು, ಇನ್ನೊಬ್ಬರ ಆ ಮನೋಭಾವ. ಇನ್ನೊಂದು ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟು. ನಿಮ್ಮ ಅತ್ತೆಗೆ ಇನ್ನರ ಮೇಲೆ ಕೋಪ ಬಂದಿರುತ್ತೆ, ಹೌದು, ಆಕೆ ತನ್ನ ಗಂಡನ ಮೇಲೆ ಕೋಪ ಬಂದಿರುತ್ತೆ. ಸೊಸೆ ತಪ್ಪು ಮಾಡಿದಾಗ ಗಂಡನ ಮೇಲೆ ಕೋಪ, ಸೊಸೆ ಮೇಲೆ ಕೋಪ ಎಲ್ಲ ಅವಳ ಮೇಲೆ ಹಾಕ್ತಾರೆ. ಸೊಸೆಗೇನೋ ಅವಳದೇ ಪ್ರೆಷರ್ ಇರುತ್ತೆ, ಅವಳದನ್ನ ಅತ್ತೆ ಮೇಲೆ ತೀರಿಸ್ತಾರೆ, ಇಲ್ಲ ಗಂಡನ ಮೇಲೆ ತೀರಿಸ್ತಾರೆ, ಮಕ್ಕಳ ಮೇಲೆ ತೀರಿಸ್ತಾರೆ. ಅಥವಾ ಪೂರ್ವಾಗ್ರಹ ಪೀಡಿತ. ನಮ್ಮಲ್ಲಿ ಅತ್ತೆ ಸೊಸೆಯರು, ಅತ್ತೆ ಒಳ್ಳೆಯವಳಲ್ಲ, ಸೊಸೆ ಕಾಟ ಕೊಡ್ತಾಳೆ. ಅಥವಾ ಈಗಿನ ಅತ್ತೆಯರು ಸೊಸೆಯರೆಲ್ಲ ಈಗಿನ ಕಾಲದವರು ನಮಗೆ ಹಿರಿಯರಿಗೆ ಗೌರವ ಕೊಡಲ್ಲ, ಈ ಪೂರ್ವಾಗ್ರಹ ಪೀಡಿತರಾಗ್ಬಿಡ್ತಾರೆ. ಪಾಪ ಆ ಥರ ಇರಲ್ಲ ಸೊಸೆ, ಅಥವಾ ಅತ್ತೆ ಇರೋದಿಲ್ಲ, ಅಥವಾ ಯಾವುದೋ ಕ್ಷಣದಲ್ಲಿ ಆ ಥರ ಅನ್ಬೋದು. ಆದರೆ ಈ ಪೂರ್ವಾಗ್ರಹ ಪೀಡಿತ ಧೋರಣೆಗಳು ಅದನ್ನು ಬಿಡ್ಬೇಕು ನಾವು. ಇಲ್ಲದ ನಾವು ಒಂದು ಸತಿ ಒಬ್ಬರಿಂದ ಬಯಸ್ಕೊಂಡ್ರೆ ಆ ಮನುಷ್ಯ ಕೆಟ್ಟ ಮನುಷ್ಯ, ಅವನು ಸರಿಗಿಲ್ಲ, ಅವನು ನಾನು ಒಳ್ಳೆಯ ಕೆಲಸ ಮಾಡೋದು ಅವನು ಹೊಗಳಲ್ಲ, ತಪ್ಪನ್ನು ಕಳೀಲಿಕ್ಕೆ ರೆಡಿಯಾಗಿರ್ತಾನೆ, ತಪ್ಪು ಮಾಡ್ತಂದ್ರೆ ಬಾಯಿಗೆ ಬಂದ ಬೈತಾನೆ. ಈ ರೀತಿ ನಾವು ಪೂರ್ವಾಗ್ರಹ ಪೀಡಿತರಾಗಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡ್ಬಿಡ್ತೇವೆ. ನೆಗೆಟಿವ್ ಆ್ಯಟಿಟ್ಯೂಡ್ ಅನೇಕ ಮನೆಗಳಲ್ಲಿ ಅತ್ತೆ ಸೊಸೆ ಕಾಳಗಾಗಲಿಕ್ಕೆ, ಅಥವಾ ಗಂಡ ಹೆಂಡತಿ ವೈಮನಸ್ಸು ಬರಲಿಕ್ಕೆ, ಅಥವಾ ಅಣ್ಣ ತಮ್ಮಂದರಲ್ಲಿ ವೈಮನಸ್ಸು ಬರಲಿಕ್ಕೆ ಈ ಪೂರ್ವಾಗ್ರಹ ಪೀಡಿತ ಧೋರಣೆಗಳು. ನನ್ನ ತಮ್ಮ ಸ್ಮಾರ್ಟ್ ಇದ್ದಾನೆ, ಅಪ್ಪನಿಗೆ ಟೋಪಿ ಹಾಕಿ ಆಸ್ತಿನ ಜಾಸ್ತಿ ಬರ್ಸ್ಕೊಂಡ್ಬಿಡ್ತಾನೆ. ಅಥವಾ ನನ್ನ ತಂಗಿ ಭಾಳ ಚೂಟಿ, ಅವಳು ಅಮ್ಮನಿಗೆ ಪುಸ್ತಕ ಎಸಗಿ ಅವಳು ನೆಕ್ಲೆಸ್ ಇಸ್ಕೊಂಡು ಹೋಗ್ಬಿಡ್ತಾಳೆ. ಪಾಪ ಅವಳು ಮಾಡಿರೋದಿಲ್ಲ, ಆದರೆ ನಿಮಗೆ ಅಬದ್ಧತೆ ಅಷ್ಟೇ. ನನಗೆ ತನ್ನ ಎಲ್ಲ ಒಡವೆಗಳನ್ನು ನನಗೆ ಕೊಡ್ತಾಳ, ಅಥವಾ ನಾವು 3 ಜನ ಸೊಸೆ ಇದ್ದೀವಿ, ಹಿರಿಯ ಸೊಸೆಗೆ ಜಾಸ್ತಿ ಕೊಡ್ತಾಳೆ, ಹಿರಿಯ ಸೊಸೆಗೆ ಜಾಸ್ತಿ ಕೊಡ್ತಾಳ. ಅದು ಮಕ್ಕಳು ಅಷ್ಟೇ. ನನಗೆ 2 ಮಕ್ಕಳು ಇರ್ತಂದರೆ ಅಮ್ಮ ಯಾವಾಗಲೂ ನನ್ನ ಅಣ್ಣನಿಗೆ ಜಾಸ್ತಿ ಪ್ರಿಫರೆನ್ಸು, ನನಗೆ ಕಮ್ಮಿ, ಅಥವಾ ಅವನು ನನ್ನ ತಂಗಿಗೆ ಜಾಸ್ತಿ ಪ್ರಿಫರೆನ್ಸು, ನನಗೆ ಕಮ್ಮಿ. ಒಂದ್ಸತಿ ಪೂರ್ವಾಗ್ರಹ ಪೀಡಿತ ಯೋಚನೆ ಬಂತು ಅಂತಂದರೆ ಅವರು ತಾಯಿ ನಿಷ್ಪಕ್ಷಪಾತವಾಗಿ ನಡ್ಕೊಂಡು ಕೂಡ ಸಮನಾಗಿ ಹಂಚೋದು ಕೂಡ ಅದರಲ್ಲಿ ತಪ್ಪು ಕಣ್ಣೀರಿಗೆ ಹೋಗ್ತಾರೆ. ಆವಾಗ ಮನಸ್ಸು ಪ್ರಕ್ಷುಬ್ಧ ಆಗುತ್ತೆ. ಆವಾಗ ಕೋಪನೋ ತಾಪನೋ ಬೇರೊಂದು ದೂರೋದು ಎಲ್ಲ ಶುರುವಾಗುತ್ತೆ. ಓಕೆ. ಇದರ ಇನ್ನೊಂದು ಮುಖ ಏನು ಅಂತಂದರೆ, ಇನ್ನೊಬ್ಬರನ್ನ ನೋಡಿ ನಾವು ಆ ಥರ ಇಲ್ವಲ್ಲ, ಅಥವಾ ನನಗೆ ಆ ಥರ ಸಾಧ್ಯ ಆಗ್ತಿಲ್ವಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳೋದು. ಅವರಾದ್ರೆ ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿಲ್ಲ, ಅವ್ರ ಹತ್ರ ಇದೆಲ್ಲ ಇದೆ, ನನ್ನ ಹತ್ರ ಇಲ್ಲ, ಅಥವಾ ನಾನು ಇನ್ನೊಬ್ಬರ ಥರ ಆಗಬೇಕು, ಅಥವಾ ಅದನ್ನು ನೆಗೆಟಿವ್ ಆಗಿ ತೊಗೊಳೋದಿದೆಯಲ್ಲ, ಜಲಸಿ ಮತ್ತು ಕಾಂಪಿಟೇಷನ್. ಇದು ಅತ್ಯಂತ ಸಾಮಾನ್ಯ. ಪ್ರತಿಯೊಂದು ಮನೆ ತಂದೆ ತಾಯಿ ತಮ್ಮ ಮಕ್ಕಳಿಗೆ, ನೋಡು ಪಕ್ಕದ ಮನೆ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ನೀನು ಸ್ಮಾರ್ಟ್ ಆಗಿಲ್ಲ, ಅವ್ನು 90 ತೆಗೆದಿದ್ದಾನೆ, ನೀನು 80 ತೆಗೆದಿದ್ಯಾ,
ಅಥವಾ ಅವನು ತಾಯಿಗೆ ಅಡುಗೆ ಮನೆಗೆ ಹೋಗಿ ಸಹಾಯ ಮಾಡ್ತಾರೆ, ನೀನು ಮಾಡಲ್ಲ. ಅಥವಾ ನೀನು ಯಾರಾಗಬೇಕು, ನೀನು ಚಿಕ್ಕಪ್ಪನಾಗಿ ದೊಡ್ಡ ಡಾಕ್ಟರ್ ಆಗಬೇಕು, ಓಕೆ. ಅಥವಾ ದೊಡ್ಡಪ್ಪನಾಗಿ ದೊಡ್ಡ ಲಾಯರ್ ಆಗಬೇಕು, ಅಥವಾ ನೀನು ಹುಡುಗಿ ಚೆನ್ನಾಗಿ ಶ್ರೇಯಾ ಘೋಷಾಲ್ ಥರ ಹಾಡೋದು ಕಲಿಬೇಕು. ಮನೇಲಿ ತಂದೆ ತಾಯಿಗಳು ಈ ತರ ಕಂಪೇರ್ ಮಾಡಿದ್ರೆ ಒಂದು ತಮ್ಮನ್ನ ಬೇರೆಯವ್ರಿಗೆ ಕಂಪೇರ್ ಮಾಡಿ ಆಮೇಲೆ ನಾವು ಅಷ್ಟೇ, ಬೇರೆಯವ್ರು ಇಷ್ಟು ಹಣ ಸಂಪಾದನೆ ಮಾಡಿ ನಾನು ಅಷ್ಟು ಸಂಪಾದನೆ ಮಾಡಲಿಲ್ಲ. ಬೇರೆಯವ್ರು ಬೆಂಗಳೂರು 2 ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ನಾನು ಚಿಕ್ಕ ಮನೆ ಇದೆ ಅಥವಾ ನಾನು ಬಾಡಿಗೆ ಮನೆ ಇದ್ದೇನೆ. ಈ ರೀತಿ ಒಂದು ಹೋಲಿಕೆ ಮಾಡೋದು, ಕಾಂಪೀಟ್ ಮಾಡಲಿಕ್ಕೆ ನಮಗೆ ಪ್ರೇರಣೆ ಕೊಡುತ್ತೆ. ಆದರೆ ಅದು ಅತಿಯಾಯಿತು ಅಂತಂದರೆ ನಮ್ಮ ಸಾಧನೆಯಲ್ಲಿ ನಮಗೆ ತೃಪ್ತಿನೇ ಇಲ್ಲ, ಸಂತೋಷವೇ ಇಲ್ಲ. ಆಮೇಲೆ ಮುಂದೋಗಿರೋ ಏನಾದರೂ ಮಾಡಿ ಕೆಳಗಿಳಿಸೋಣ, ಹೊಟ್ಟೆ ಕಿಚ್ಚು, ಮತ್ಸರ, ಅಪಪ್ರಚಾರ, ಎಲ್ಲ ದುಡ್ಡು ಕೊಟ್ಟು RTP ಜಾಸ್ತಿ ಮಾಡಿಸ್ಕೊಂಡ್ಬಿಡ್ತಾರೆ ರೀ. ಅಲ್ಲಿ ಕೆಲವು ಆಡಿಯನ್ಸನ್ನು ಬುಕ್ ಮಾಡ್ಕೊಂಡ್ಬಿಟ್ಟಾರೆ, ಅವರೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಕೊಡುವಾಗೆ ನಾವು ಆ ಕೆಲಸ ಮಾಡಿಲ್ಲ ಅಂದರೆ ನಾವು ಮಾಡೋಣ. ಈ ರೀತಿ ಹೋಲಿಕೆ ಬೇಕು, ಅದೇ ಅತಿಯಾದ ಹೋಲಿಕೆ ಮತ್ತು ಅದರಿಂದ ಬರ್ತಕ್ಕಂಥ ಅತೃಪ್ತಿ ಅದು ಮಾರಕವಾಗುತ್ತೆ. ಹಾಗಾಗಿ ಹೆಚ್ಚಿನ ಸ್ಥಾನಮಾನ ಗಳಿಸೋಕ್ಕೆ ಪ್ರಯತ್ನ ಮಾಡೋಣ, ಹೆಚ್ಚಿನ ಮಾರ್ಕ್ಸ್ ಸಿಗೋದಕ್ಕೆ ಪ್ರಯತ್ನ ಮಾಡೋಣ, ಹೆಚ್ಚಿನ ಹಣ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ, ಕೀರ್ತಿ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆದರೆ ಅದು ಇನ್ನೊಬ್ಬರು ಹೋಲಿಕೆ ಮಾಡಿ ನಾನು ಕಮ್ಮಿ ಅಂತ ಅಂದ್ಕೊಳ್ರು ಬೇಡ. ಯಾಕೆ ನನಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಬೇಕಾಷ್ಟು ಜನ ಇದ್ದಾರೆ. ಈಗ ನನಗೆ ಪದ್ಮಶ್ರೀ ಬಂದಾಗ ಸರ್ ನಿಮ್ಮ ಕೆಲಸಕ್ಕೆ ಪದ್ಮಭೂಷಣ ಕೊಡಬೇಕಾಯ್ತು, ಪದ್ಮವಿಭೂಷಣ ಕೊಡಬೇಕಾಯ್ತು. ಆಗ ನಾನು ಹೇಳಿದೆ ಅಷ್ಟೇ, ಪದ್ಮಶ್ರೀ ಕೊಟ್ಟಿದ್ದಾರೆ, ನನಗಿಂತ ಹೆಚ್ಚು ಕೆಲಸ ಮಾಡೋರು ಇದ್ದಾರೆ. ಈಗ ನಾನು ಇಡೀ ಇಂಡಿಯಾದಲ್ಲಿ ನಾನು 7ನೇ ಮನೋವೈದ್ಯ ಪದ್ಮ ಪ್ರಶಸ್ತಿಗೆ, 6 ಜನ ಸಿಕ್ಕಿರೋದು. ನನ್ನ ಗುರುಗಳು ಬೇಕಾಷ್ಟು ಜನ ಇದ್ದಾರೆ, ಅವ್ರಿಗೆ ಸಿಗಲಿಲ್ಲ. ಇಂಡಿಯಾದಲ್ಲಿ ನಾವು ಯಾರನ್ನ ಐಕಾನ್ಗಳು ಸೈಕ್ಯಾಟ್ರಿನಲ್ಲಿ ಎಂದವರು ಅವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ನನಗೆ ಸಿಕ್ಕಿದೆ, ಸಂತೋಷ.